ಶೇಂಗಾ ಚಟ್ನಿ ಮಾಡೋಕ್ಕೆ ಶೇಂಗಾ ತೊಗೊಂಡಿದ್ದೀನಿ ಒಂದು ಬೌಲು, ಹಾಗೆ ಉರಿಗಡಲೆ, ಹಸಿಮೆಣಸು 3 ತೊಗೊಂಡಿದ್ದೀನಿ ಖಾರಕ್ಕೆ, ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಹಾಗೆ ಕಾಯಿ ತೊಗೊಂಡಿದ್ದೀನಿ, ತರಿ ರುಬ್ಕೊಳ್ಬೇಕು. ಫಸ್ಟು ಕಪ್ಪಾಗೋಷ್ಟು ಶೇಂಗಾ ತೊಗೊಂಡಿದ್ದೆನಲ್ಲ ಅದು ಹಾಕ್ಕೊಂಡು ಹುರ್ಕೊಳ್ಬೇಕು. ಕಮ್ಮಿ ಆದರೂ ಹಾಕ್ಕೊಳ್ಬೋದು ಶೇಂಗಾ. ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕಮ್ಮಿ ಆಯಿತು ಅಂತ ಹಾಕ್ಕೊಂಡೆ. ಹುರ್ಕೊಳ್ಬೇಕು ಚೆನ್ನಾಗಿ. ಎಣ್ಣೆ ಹಾಕ್ಕೊತೀನಿ ಅಷ್ಟೇ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕಪ್ಪು ಹಾಕ್ತಿದೆ ನೋಡಿ, ಇನ್ನೂ ಸಿಪ್ಪೆ ಆಗಿದೆ. ಆಫ್ ಮಾಡ್ಕೊತೀನಿ. ರುಬ್ಕೊಳ್ಬೇಕೀಗ. ರುಬ್ಕೊಂಡಿದ್ದೀನಿ ನೋಡಿ. ಆಮೇಲೆ ಇದರಲ್ಲಿ ಒಂದೊಂದೇ ಹಾಕ್ಕೊಂಡು ಬರ್ಬೇಕೀಗ. ಹಸಿಮೆಣಸು 3 ತೊಗೊಂಡಿದ್ದಲ್ಲ ಅದು ಹಾಕ್ಕೊಳ್ತೀನಿ. ಹಾಗೆ ಶುಂಠಿ ಹಾಕ್ಕೊತೀನಿ. ಹಾಗೆ ಬೆಳ್ಳುಳ್ಳಿ ಹಾಕ್ಕೊತೀನಿ. ಹಾಗೆ ಉರಿಗಡ್ಲೆ ಹಾಕ್ಕೊತೀನಿ. ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ಹಾಕ್ಕೊಬೋದು, ಈ ಸ್ವಲ್ಪನೇ ಹಾಕಬೇಕು. ತೊಗೊಂಡಿದ್ದೀನಿ. ಇದು ವಾಶ್ ಮಾಡ್ಕೊಬೇಕು. ಈಗ ತೊಗೊಂಡಿದ್ಮೇಲೆ ವಾಶ್ ಮಾಡ್ಕೊಂಡಿದ್ದೀನಿ. ಅದು ಇದಕ್ಕೆ ಹಾಕ್ಕೊತೀನಿ ಮಿಕ್ಸಿ ಜಾರಿಗೆ. ಈಗ ಶೇಂಗಾ ಹುರ್ಕೊಂಡಿದ್ನಲ್ಲ ಅದು ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ಈಗ ಇದು ಶೇಂಗಾ ಹಾಕ್ಕೊಂಡು ರುಬ್ಕೊಳ್ಬೇಕು. ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಶೇಂಗಾ ಹುರ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಬೇಕು. ಅದು ತಣ್ಣಗಾಗಿಬಿಟ್ಟಿದೆ. ಈಗ ಹಾಕ್ಕೊತಿದ್ದೀನಿ. ರೊಟ್ಟಿಗೆ, ಚಪಾತಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಶೇಂಗಾ ಚಟ್ನಿ ತೊಗೊಂಡಿದ್ದೆ, ಅದು ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ನೈಸಾಗಿ ರುಬ್ಕೊಳ್ಬೇಕು. ತೋರಿಸ್ತೀನಿ. ರೆಡಿಯಾಗಿದೆ ಚಟ್ನಿ, ಶೇಂಗಾ ಚಟ್ನಿ. ಈಗ ಒಂದು ಕಪ್ಪಿಗೆ ಸರ್ವ್ ಮಾಡ್ಕೊಳ್ತೀನಿ ಪಾತ್ರೆಗೆ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು, 1 ಮೆಣಸು 3 ಒಗ್ಗರಣೆಗೆ ಹಾಕ್ತೀನಿ. ಹಾಕ್ಕೊಂಡಿದ್ದೀನಿ. ರೆಡಿ ಆಯಿತು ಚಟ್ನಿ. ದೋಸೆಗೆ, ಚಪಾತಿಗೆ, ಹಾಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಇಡ್ಲಿಗೆ ನೀವು ಹಸಿಮೆಣಸು ಬೇಡ ಅಂದರೆ ಒಣಮೆಣಸು ಹಾಕ್ಕೊಳ್ಬೋದು. ಒಣಮೆಣಸು ಅಂದರೆ ನೆನೆಸ್ಬೇಕು. ಒಣಮೆಣಸು ಏನು ಮಾಡಬೇಕು, ನೆನೆಸಿದ್ರೆ ಚೆನ್ನಾಗಾಗುತ್ತೆ. ನಾನು ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ಚಟ್ನಿ ನೀವು ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.